ಜಿಪುಣ ಸೊಸೆ ಕ್ಯಾಮಿಡಿ ಕಥೆಗಳನ್ನು ನೋಡಿ ಹೊಟ್ಟೆ ಹುಣ್ಣಾಗೋಷ್ಟು ನಗಿ ಮಸ್ತ್ ಕ್ಯಾಮಿಡಿ ಆಯ್ತಿರಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್. ಹಲೋ ಮುತ್ತು ಆಯ್ತು ನೋಡಿ. ಏನ್ ಮಾಡ್ತಾ ಇದ್ದಾಳೆ ನಮ್ ಚಿನ್ನಮ್ಮ? ನಿನ್ನ ನೆನಪಿನ ಗುಂಗಲ್ಲಿ ಫೋನ್ ಆಡ್ತಾ ಕೂತಿದ್ರಿ ಚಿನ್ನ. ಓಹೋ, ಆ ಫೋನಲ್ಲಿ ಏನ್ ಕಾಣ್ತಾ ಇದೆಯೋ? ನಿನ್ನ ಸುಂದರವಾದ ಮುಖ ಕಮಲದಲ್ಲಿ ಎರಡರ ಜೊತೆ ಕಾಣ್ತಾ ಇದೆ ಕಣೋ. ಅಯ್ಯೋ, ಹಿಂಗ್ ನಗ್ಬೇಡ ಕಣೆ, ನಂಗೆ ಹುಚ್ಚಿಡ್ದು ಬಿಡುತ್ತೆ. ಮತ್ತೇನ್ ಸಮಾಚಾರ? ಸಮಾಚಾರ ದೊಡ್ಡದಾಗಿದೆ ಗೊತ್ತಾ? ಏನು? ಇವತ್ತು ಬೆಳಗ್ಗೆ ಪಾರ್ಕಲ್ಲಿ ಏನಾಯ್ತು ಗೊತ್ತಾ? ಅದು ನಾನು ಸೈಕಲ್ ತಗೊಂಡು ಆಡ್ತಾ ಇದ್ನ, ಸೈಕಲ್ನ ಕಲಿತಾ ಇದ್ನ. ಯಾಕಂದ್ರೆ ಸ್ಕೂಟಿ ಬರುತ್ತೆ, ಸೈಕಲ್ ಓಡ್ಸಕ್ ಬರಲ್ಲ. ಅದು ಸ್ಕೂಟಿನ ಫುಲ್ ಬರಲ್ಲ, ಅರ್ಧಂಬರ್ಧ ಓಡ್ಸಕ್ ಬರುತ್ತೆ. ಅದಕ್ಕೆ ನಮ್ಮಪ್ಪ ಅಂದ ಸೈಕಲ್ ಕರೆಕ್ಟಾಗಿ ಓಡಿಸ್ಬಿಡು, ಅಂದ್ರೆ ಸ್ಕೂಟಿನ ಕರೆಕ್ಟಾಗಿ ಬರುತ್ತೆ ಅಂತ. ಅದಕ್ಕೆ ಪಾರ್ಕಲ್ಲಿ ಹೋಗಿ ಓಡಿಸ್ತಾ ಇದ್ರೆ ಯಾವುದೋ ಆಂಟಿಗೆ ಹೋಗಿ ಗುದ್ದಿಸೇ ಬಿಟ್ಟೆ. ಅಯ್ಯೋ ಪಾಪ. ಆಮೇಲೆ ಏನಾಯ್ತು? ಆಮೇಲೇನು, ಆ ಆಂಟಿಗೆ ಏನು ಆಗಿಲ್ಲ, ಸುಮ್ಮನೆ ನಾಟಕ ಆಡುತ್ತೆ. ಆ ಆಂಟಿ ತೋರಿಸುತ್ತೆ, ಅಯ್ಯೋ ನೋಡು ನಿನ್ನ ಮೊಣಕಾಲು ಎಲ್ಲ ಕೆತ್ಬಿಟ್ಟಿದೆ, ನನಗೆ ಕ್ಲಿನಿಕ್ಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ. ನನಗೂ ಸಿಟ್ಟು ಬಂದು ಆಗಲ್ಲ ಅಂತಂದಿದ್ದಕ್ಕೆ ಕೇಳ್ತಾಳೆ ಆಂಟಿ, ಸೈಕಲ್ಗೆ ಯಾರು ನಿಂಗೆ ಲೈಸೆನ್ಸ್ ಕೊಡಿಸಿದ್ದು? ಸೈಕಲ್ ಓಡಿಸೋಕ್ಕೂ ಲೈಸೆನ್ಸ್ ಬೇಕು ಅಂತಾಳೆ. ಏನು, ಸೈಕಲ್ ಓಡಿಸೋಕ್ಕೂ ಲೈಸೆನ್ಸ್ ಬೇಕಂತ? ಹೇಗಿದೆ ಗೊತ್ತಾ ಆಂಟಿ? ನನಗನ್ಸುತ್ತೆ ಆ ಆಂಟಿ ಜಿಪ್ನಿ ಇರಬೇಕು ಅಂತ. ನನಗೆ ರೊಕ್ಕ ಕೊಟ್ಟರೆ ಸರಿ, ಇಲ್ಲ ಅಂದ್ರೆ ಜನ ಎಲ್ಲ ಸೇರಿಸ್ಬಿಟ್ಟು ಲಬ ಬೈಕೊಂಡು ಈ ಥರ ಮಾಡಿದ್ರೆ ಅಂತ ಹೇಳ್ಬಿಡ್ತೀನಿ ಅಂತ ಎದುರಿಸ್ಬಿಟ್ಲು. ಆಮೇಲೆ ನೀನು ನನ್ನ ಕೈಲಾದಷ್ಟು ರೊಕ್ಕ ಕೊಟ್ಟೆ. ಆಮೇಲೆ ಏನು ಮಾಡಿದೆ ಗೊತ್ತಾ? ಏನೇ ಮಾಡಿದೆ? ಹೆಂಗಿದ್ದು ರೊಕ್ಕ ಕೊಟ್ಟಿದ್ದಲ್ಲ, ಅದಕ್ಕೆ ಹೋಗಿ ಮತ್ತೊಮ್ಮೆ ಸೈಕಲ್ ತಗೊಂಡು ಗುದ್ದಿಸ್ಬಿಟ್ಟೆ. ಅಯ್ಯೋ ಪಾಪ ಕಣೆ. ಬಂದ ಅಪ್ಪಚ್ಚಿ ಪಾಪ ಅದ. ನಮ್ಮ ಅಣ್ಣಂದ್ರನ್ನೆಲ್ಲ ಕರ್ಕೊಂಡು ಹೋದ್ರೆ ಆ ಆಂಟಿನ ಪಚಡಿ ಮಾಡ್ಬಿಡ್ತಾರೆ. ಗೊತ್ತಲ್ವಾ ನಮ್ಮ ಅಣ್ಣಂದ್ರು ಹೆಂಗಂತೆ. ನೀನು ತುಂಬಾ ಶಾಣೆದಿ ನೋಡು. ನಮ್ಮ ಮೈದ್ನ ಹುಚ್ಚಿಗೆ ಚಿಡ್ತಾರೆ. ಹಿಂಗೆ ಮಾತಾಡಕತ್ತಾರೆ ಒಬ್ನ. ಹತ್ತಿ ಕರ್ಕೊಂಡ್ಬಂದು ತೋರಿಸ್ತೇನೆ. ಹತ್ತಿರ ಬರ್ರಿ ಇಲ್ಲಿ. ಹೋಗೆ ನಾನು ಕೆಲಸದಾವು ಬಂದಾರ ಬರ್ರಿ. ಏನಾರ ತೆರಿ ಕೆಡಿಸ್ತಾಳು ಮರೆಗೆ. ಅಯ್ಯೋ ಹೌದಾ? ರಾಣಿ, ಯಾಕೆ ಇಷ್ಟು ತಲೆ ಕೆಡಿಸ್ತೀರಿ? ಮೆಟ್ಲ ಹತ್ಕೊಂಡ್ಬಂದು ನನ್ನ ಮೊದ್ಲ ಮಣಕಾಲ್ನು ಮೆಟ್ಲ ಬೇರೆ ಹತ್ಕೊಂಡ್ಬಂದು ಕರ್ಸಿದಿ. ಎದಕ್ಕ ಏನಾಯ್ತಿವಾಗ? ಅವನ್ ಬೇರೆ ನೆಟ್ಕಾದನಲ್ಲ. ಅಯ್ಯೋ ನೆಟ್ಕಾದನಂತ. ಅಲ್ಲೋಡ್ರಿ ಹೆಂಗೊಬ್ಬನ ಒಬ್ಬೊಬ್ಬನ ಮಾತಾಡಕತ್ತಾನ ಅಂತ. ನಿಮ್ ಕಣ್ಣೇನು ಹೋಗ್ಬಿಟ್ಟು ಬಂದ್ರಿ? ಎಷ್ಟದೇ ಹೇಳ್ತೀನಿ, ಕಣ್ ಚೆಕ್ ಮಾಡಿಸ್ಕೊಂಬರ್ರಿ. ಇಲ್ಲ ಕ್ಯಾರೆಟ್ ತಿನ್ರಿ ಹಸಿ ತಿನ್ರಿ ಅಂದ. ಅಂತ ಅಂದ್ಬಿಟ್ಟು ನಾನು ತಲೆ ತಿಂದ್ಬಿಟ್ಟು ಇವಾಗ ನೋಡ್ರಿ ಏನು ಕಾಣವಲ್ತ ನಿಮಗೆ. ಅಯ್ಯೋ ನನ್ನ ಕರ್ಮ ಈಗ ಏನಂತ ಬೊಗಳು ಬೊಗಳಕ್ಕೆ ನಾ ಏನ್ರಿಪ್ಪ? ಮೊದ್ಲ ನಾನು ಕಾಲು ನೋವು, ಆ ಹುಡುಗಿ ಬೇರೆ ಹಾಸಿ ಮೊಣಕಾಲೆಲ್ಲ ನೋವು ಮಾಡಿಸಿ ಕೆತ್ತಿಟ್ಟ. ನೀವು ಬೇರೆ ನನಗೆ ಇದು ಮಾಡ್ತಿರಲ್ಲ, ತೋರ್ಸಾಕಂತ ಕರೆದ್ರ ನನ್ನ ಮೇಲೆ ಗುಡಿ ಕೊಡ್ಸಾಕತ್ತೀರಿ. ಇಲ್ಲ ಹಾಗೇನಿಲ್ಲ. ನಾಳೆ ಓಹೋ ಶೋರ್ ನೋಡ್ರಿ ಕಣ್ಣನ್ನ ಅರಳಿಸ್ಬಿಟ್ಟು ಆ ಕಡೆ ನೋಡ್ರಿ. ಯಾ ಕಡೆ ನನಗೆ ಜಜ್ಕೊಳ್ಳ ನೋಡ್ರಿ ಬೊಗಳು. ಅಯ್ಯೋ ಅತ್ತೆ, ನನಗೆ ಸಿಟ್ಟು ಬರ್ಸಕ್ ಹೋಗ್ಬೇಡ್ರಿ. ನೀವೇನಾರ ಬೊಗಳು ಅಂದ್ರ ಚಳಿ ಕೆಡ್ಸಂದ್ರ ಎಲ್ಲರ ಬಂದು ನಿಮ್ಗೆ ಕಚ್ಚಿಬಿಡ್ತೀನಿ ನೋಡ್ರಿ. ನಾಯಿಗತ್ತೆ ನಾನ ಅಂತಿಂತ ನಾಯಿ ಅಂದಿ. ಈಗೇನ್ ನೋಡ್ಲಿಲ್ಲ ನಾನು, ಸುಮ್ಮನೆ ನಿಂತಾನಲ್ಲ ಏನೋ ಮಾತಾಡ್ಕೊಂತ. ಅದ ಇರೋದು ಮೇನ್ ವಿಷಯ, ಮೇನ್ ಪಾಯಿಂಟ್. ಅದಕ್ಕೆ ಟಚ್ ಮಾಡ್ಬೇಕು ನೀವು.
ಎಲ್ಲ ನನ್ ಕ್ರಮ. ಎಂತ ತಲೆ ಕಟ್ಟು ಸಸಿನ ಕರ್ಕೊಂಬಂದ್ನೋ ಮರಯ್ಯ. ಲೇ 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 ಬುಗುಳ್, ಏನಾತು ಏನಾತು? ಅಯ್ಯೋ ನನ್ ಕ್ರಮ. ಅತ್ತೆಯವ್ರು ಸಿಟ್ಟು ಮಾಡ್ಕೋಬೇಡ್ರಿ. ಸಿಟ್ಟು ಮಾಡ್ಕೊಂಡ್ರ BP ಜಾಸ್ತಿ ಆಗುತ್ತ. BP ಜಾಸ್ತಿ ಆದ್ರ ಡಾಕ್ಟರ್ ಕರ್ಕೊಂಡು ಹೋಗ್ಬೇಕಾಗೈತ. ಡಾಕ್ಟರ್ ಕರ್ಕೊಂಡು ಹೋದ್ರ ಸುಮಾ ಹಂಗ ಕಳಿಸ್ತಾನ. ರೊಕ್ಕ ಬಡಿಬೇಕು, ಹಾಸ್ಪಿಟ್ಲಿಗೆ ಖರ್ಚು ಮಾಡ್ಬೇಕು, ಇಷ್ಟಕೊಂಡ ಗುಳಿಗೆ ತಂದು ಬಡಿಬೇಕು, ಮತ್ತ ಹೊಟ್ಟೆ ಒಳಗೆ ಆ ಗುಳಿಗೆ ಹೋಗ್ಬೇಕು, ಮತ್ತ ನಮಗ ಗುಳಿಗೆ ಜಾಸ್ತಿ ಆಗಿ ಆ ಸ್ಟೋನ್ ಬಂತು, ಸಿದ್ಧನ ಮಠ ಬಂತು ಅಂತ ಅಲ್ಲಿವರೆಗೆ ಹೋಗ್ಬೇಕಾಗತ್ತ. ಸುಮ್ಮನೆ ಶಾಂತವಾಗಿ ಶಾಂತವಾಗಿ ಕೇಳ್ರಿ. ಯವ್ವ, ನನ್ನ BP ಏರಿಸಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಮನೆಗೆ ಕರ್ಕೊಂಡ್ಬಂದು ಗುಳಿಗಿನ ತಗೊಂಡು ಕಿಡ್ನಿ ಸ್ಟೋನ್ ಮಾಡಿಸಿ ಶಿವಾರ್ಪಣಮಸ್ತು ಅಂತ ಮೇಲೇನೆ ಕಳ್ಸಕತ್ತಿ ನೋಡು. ಅದು 1 ನಿಮಿಷದಲ್ಲಿ. ಅಚ್ಚಾ 1 ನಿಮಿಷ ಅಲ್ರಿ, 1 ಸೆಕೆಂಡ್ ಅಂದ್ರೆ ನಾ ಒಳ್ಳೆ ಮನೆಗೆ ಬರಬಾರ್ದನ? ಹಂಗ ಹಾಸ್ಪಿಟ್ಲಿಂದ ಹತ್ತಕ್ಕೆ ಹೋಗ್ಬಿಡ್ಬೇಕನ? ಅಯ್ಯೋ ಅತ್ತೀರ, ಈಗ ಕಾಮಿಡಿ ಮಾಡೋ ಟೈಮ್ ಅಲ್ರಿ. ಈಗ ನಾವು ಕಾಮಿಡಿ ಟೈಮ್ ಅಲ್ಲ ರೀ. ನೀವೇನು ಗಣೇಶನ ಅಲ್ಲ, ನಾನು ಆಡಿಯನ್ಸ್ ಅಲ್ಲ. ಮೊದ್ಲಲ್ಲೇ ಮುಂದ್ಗಡೆ ನೋಡ್ರಿ, ನಿಮ್ಮ ಮಗ ಒಬ್ಬೊಬ್ಬನ ಮಾತಾಡ್ಕೊಳಕತ್ತಾನ. ಎಲ್ಲ ಹುಚ್ಚಿಡ್ತೇವೋ ಏನಾಗೈತೆ ಅಂತ ಸ್ವಲ್ಪ ನೋಡ್ರಿ. ಏನ್ ನೋಡಿ ಸುಗಾರ್ ಸಿದ್ರ ಮಟನ ನೀವ ನೋಡ್ರಿ ನಿಮ್ಮ ಮಗನ. ಏ ಅವ ಮಾತಾಡಕತ್ತಾನ ಒಬ್ಬೊಬ್ಬನ ಮಾತಾಡಕತ್ತಾನ್ರಿ. ಅತ್ತೀರ ಸ್ವಲ್ಪ ನೋಡ್ರಿ. ಎಲ್ಲೈತಿ ಕೈಯಾಗ ಫೋನ್ ಅವಾಗ. ಅಯ್ಯೋ ಕ್ರಮವೇ ಲೇ, ಈ ಫೋನ್ನಲ್ಲೇ ಮಾತಾಡಕತ್ತಿದ್ದವ. ಫೋನ್ ಮಾತಾಡ್ತಾನ ರೀ. ಕಣ್ಣು ಹೋಗಿ ಬಿಟ್ಟ ಬಿಡ ಅತ್ತೀರ ನಿಮ್ಗ. ಎಲ್ಲೈತಿ ಫೋನು? ನಿಂತಲಿ ಕಿವಿಯಾಗ ಇಟ್ಕೊಂಡ ನೋಡು. ಕಿವಿಯಾಗ ಫೋನ್ ಬಂದವ. ಶಿವನೇ ಶಂಭುಲಿಂಗ, ಈ ಕೈಯಾಗ ಹಿಡ್ಕೊಂಡ ಬದ್ಲಿ ಕಿವಿಯಾಗ ಬಂದ್ಬಿಟ್ಟವ ಫೋನ್. ಅಯ್ಯೋ ದೇವ್ರೆ, ಎಂತ ಸೊಸಿನ ಕರ್ಕೊಂಬಂದಪ್ಪ. ಅನ್ಪಡ್ ಸೊಸಿನ ಕಲ್ತಾಳ ಅಂದ್ಬಿಟ್ಟು ಮೋಸ ಮಾಡ್ಬಿಟ್ರೆ ನಿಮ್ಮಪ್ಪ ನಿಮ್ಮವ್ವ ನನಗ. ಲೇ 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 ಹೇಳೋದನ್ನ ಅರ್ಥ ಮಾಡ್ಕೋ. ಅರ್ಥ ಮಾಡ್ಕೊಳ್ರಿ ನೀವ. ನನಗ ಅನ್ಪಡ್ ಸೊಸಿ ಅಂದ್ರಲ್ಲ. ಲೇ ಗೂಬೆ ನನ್ನ ಮಗಳ ನಿನ್ನ. ಲೇ ಅವ ಕಿವಿಯೊಳಗ ಅದೇನ ಬ್ಲೂಟೂತ್ ಸುಡುಗಾರ್ ಬ್ಲೂಟೂತ್ ಅಂತ ಇಟ್ಕೊಂಡನ. ಅದು ಕಿವಿಯ ಸಿಕ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಅಲ್ಲ ಸ್ವಲ್ಪ ಖರ್ಚು ಮಾಡಿ ಬರೋಣ. ಅಯ್ಯೋ ಏನಾಯ್ತು ಬೇವಾ ವೈನ್ಯರ? ಏನಾಗಿಲ್ಲಪ್ಪ. ಅಯ್ಯೋ ಲೇ 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 ಕೈಯಾಗ ಹಿಡ್ಕೊಂಡ ನೋಡು. ಅದ ಫೋನು. ಏನು ಕೈಯಾಗ ಹಿಡ್ಕೊಂಡನ? ಮತ್ತೆ ಎಲ್ಲಿದೆ ಫೋನ? ಲೋ ಮಗನ, ನೀ ಫೋನ್ಯಾಗ ಮಾತಾಡೋದನ್ನ ನೋಡಿ ಈಕಿ ನಿಮ್ಮ ವೈನ್ಯರಲ್ಲ ನೀವು ಹುಚ್ಚಿಡ್ದತಿ ಅಂತ ಅಂದ್ಬಿಟ್ಟು ತಿಳ್ಕೊಂಡು ಹಾಸ್ಪಿಟ್ಲಿಗೆ ಸೇರ್ಸಾಕ್ ಹೊಂಟಿದ್ಲು. ಸ್ವಲ್ಪ ಹೇಳು ಏನಂತಂದ? ಅಯ್ಯೋ ನನ್ನ ಕರ್ಮ ವೈನ್ಯರ, ಇಲ್ಲೈತ್ ನೋಡ್ರಿಪ್ಪ ಇದು ಬ್ಲೂಟೂತ್ ಗೊತ್ತನ್ರಿ. ಇದ್ರಾಗ ಕಿವಿಯಾಗ ಇಟ್ಕೊಂಡು ಫೋನ್ನಲ್ಲಿ ಮಾತಾಡ್ಬೋದ್ರಿ ವೈನ್ಯರ. ಇದು ಬ್ಲೂಟೂತ್ ಫೋನಾ? ತಗೋರಿ ನೋಡ್ರಿ, ಇದ ಬ್ಲೂಟೂತ್ ಇದ್ದೇ ಇಟ್ಕೊಂಡು ಕಿವಿಯಾಗ ಇಟ್ಕೊಂಡು ಮಾತಾಡಕತ್ತಿದ್ದೆ ನಾನು. ನೀವೇನು ನನ್ನ ಹುಚ್ಚಿನ ಮಾಡ್ಬಿಟ್ರಿ? ಮಗನ ಮೊದ್ಲ ಮಣಕಾಲ್ ನೋವು ನನಗ ಕೆಳಗಿಂದ್ರ ಮೇಲೆ ಕರ್ಕೊಂಡ್ ಬಂದು ನೋಡ್ ಬರ್ರಿ ನಿಮ್ಮ ಮಗ ಹುಚ್ಚುಚ್ಚಿರ್ಗತೆ ಆಡಾಕತ್ತನ. ಬರ್ರಿ ನೋಡ್ರಿ ಎಲ್ಲೆಲ್ಲಿ ಕೈಯಾಗ ಫೋನು ಹೆಂಗ್ ಮಾತಾಡ್ತಾನ ನೋಡು ಅಂತಂದು ನನ್ನ ತಲೆ ಇಳಿಸಿ ಮಸರು ಗಡಿಗೆ ಮಾಡಲ್ ನೋಡು. ತೋರ್ಸಪ್ಪ ಫೋನ್ನ ಎಲ್ಲೈತಿ ಅಂತ. ಇಂಥ ಒಂದು ಮ್ಯಾಟ್ರ್ ಐತಂತ ನನಗೆ ಗೊತ್ತೇ ಇರಲಿಲ್ಲ. ವೈನ್ಯರ ಫೋನಿಗೆ ಕನೆಕ್ಟ್ ಮಾಡ್ಕೊಂಡ್ರಿ ಇದು ಬ್ಲೂಟೂತ್, ಇದರಲ್ಲಿ ಮಾತಾಡ್ಬೋದ್ರಿ. ತಗೋರಿ ಒಳ್ಳೆನ್ರಿ ಮತ್ತೆ. ಕಿವಿಯಾಗ ಇಟ್ಕೊಂಡು ಆಮೇಲೆ ಯಾವ್ದ್ರ ಕಿವಿ ಒಳಗ ರಬ್ಬರ್ ಏನಾರ ಸಿಕ್ಕೊಂಡು ಆಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಅದೇ ENT ಡಾಕ್ಟರ್ ಕಡೆ ಹೋಗಿ ಅದನ್ನ ತೆಗಸಕ್ ಹೋಗ್ಬೇಕು. ಬರ್ಲಿಲ್ಲ ಅಂದ್ರೆ ಆಪರೇಷನ್ ಮಾಡಿಸ್ಬೇಕು. ಸುಮ್ಮನೆ ದವಾಖಾನಿಗೆ ಖರ್ಚು ಅಂತವೆಲ್ಲ ಬೇಡಪ್ಪ. ಅಂತ ರಿಸ್ಕ್ ನನಗೆ ಬೇಡವೇ ಬೇಡ.